ಬೆಂಗಳೂರಿನಲ್ಲಿ ಬೃಹತ್ತಾದ ಮರ ಧರೆಗುರುಳಿರುವಂತಹ ಘಟನೆ ನಡೆದಿದ್ದು ಲಾಲ್ಬಾಗ್ ಬಳಿಯ ಕೃಂಬಿಗಲ್ ರಸ್ತೆಯಲ್ಲಿ ಮರ ಬಿದ್ದಿದೆ. ಹೀಗಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು ಮರ ಧರೆಗುರುಳಿದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದೆ. ಹೀಗಾಗಿ ಈಗಾಗಲೇ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಲಾಲ್ಬಾಗ್ ಬಳಿಯ ಕೃಂಬಿಗಲ್ ರಸ್ತೆಯಲ್ಲಿ ಬೃಹದಾಕಾರದ ಮರ ಭೂಮಿಗೆ ಅಪ್ಪಳಿಸಿದ್ದು ಒಂದಷ್ಟು ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದೆ. ಈಗಾಗಲೇ ಸ್ಥಳಕ್ಕೆ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬೃಹದಾಕಾರದ ಮರ ಧರೆಗಪ್ಪಳಿಸಿರುವಂತಹ ಘಟನೆ ನಡೆದಿದ್ದು ಬೆಂಗಳೂರಿನಲ್ಲಿ ಬೃಹತ್ ಮರ ಧರೆಗುರುಳಿರುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದ್ದು ಲಾಲ್ಬಾಗ್ ಬಳಿಯ ಕೃಂಬಿಗಲ್ ರಸ್ತೆಯಲ್ಲಿ ಮರ ಬಿದ್ದಿದ್ದು ಕೆಲಕಾಲ ಸಂಚಾರ ಮಾಡೋರಿಗೆ ವಾಹನ ಸವಾರರಿಗೆ ತೊಂದರೆ ಉಂಟಾಗಿದ್ದು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದ್ದು ಈಗಾಗಲೇ ಸ್ಥಳಕ್ಕೆ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬೃಹತ್ ಮರ ಧರೆಗುರುಳಿರುವಂತಹ ಘಟನೆ ನಡೆದಿದ್ದು ಲಾಲ್ಬಾಗ್ ಬಳಿ ಬೃಹತ್ ಮರ ಧರೆಗುರುಳಿದ್ದು ಲಾಲ್ಬಾಗ್ ಬಳಿಯ ಕೃಂಬಿಗಲ್ ರಸ್ತೆಯಲ್ಲಿ ಮರ ಬಿದ್ದಿದ್ದು ಕೆಲಕಾಲ ವಾಹನ ಸವಾರರಿಗೆ ಸಮಸ್ಯೆ ಕೂಡ ಉಂಟಾಗಿದೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದ್ದು ಮರ ಧರೆಗುರುಳಿದ್ರಿಂದ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಈಗಾಗಲೇ ಸ್ಥಳಕ್ಕೆ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಲಾಲ್ಬಾಗ್ ಬಳಿ ಬೃಹತ್ ಮರ ಧರೆಗುರುಳಿದೆ, ಏನೆಲ್ಲ ಸಮಸ್ಯೆ ಆಯಿತು, ಯಾವಾಗ ಈ ಘಟನೆ ಆಯಿತು? ಕಾವ್ಯ, ಕೆಲವೇ ನಿಮಿಷಗಳ ಹಿಂದೆ ಲಾಲ್ಬಾಗ್ ರಸ್ತೆಯ ಇಲ್ಲಿ ಮರ ಬಿದ್ದಿರುವಂತದ್ದು. ಅಂದ್ರೆ ಲಾಲ್ಬಾಗ್ ಒಳಗಡೆ ಇರುವಂತಹ ಮರ ಇದು. ಬೃಹತ್ ಆಕಾರದ ಒಂದು ಹಳೆ ಮರ ಏನಿತ್ತು ಆ ಮರ ರಸ್ತೆಗೆ ಉರುಳಿದೆ. ಇದೇ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತ ಇನ್ನೊಂದು ಮರದ ಮೇಲೆ ಆ ಮರ ಬಿದ್ದ ಪರಿಣಾಮವಾಗಿ ಎರಡೂ ಮರಗಳು ಏಕಕಾಲಕ್ಕೆ ರಸ್ತೆಗೆ ಬಿದ್ದಿರುವಂತದ್ದು. ಆ ಸಂದರ್ಭದಲ್ಲಿ ನೂರಾರು ವಾಹನಗಳು ಈ ರಸ್ತೆಯಲ್ಲಿ, ಅಂದ್ರೆ ಎನಿ ಟೈಮ್ ಈ ರಸ್ತೆಯಲ್ಲಿ ಹೆಚ್ಚಾಗಿ ವಾಹನಗಳು ಓಡಾಡ್ತಿರ್ತವೆ. ಆದ್ರೆ ಆ ಸಂದರ್ಭದಲ್ಲಿ ಯಾವ ವಾಹನಗಳು ಕೂಡ ಅದ್ರ ಮೇಲೆ ಬಿದ್ದಿಲ್ಲ. ಪರಿಣಾಮವಾಗಿ ಯಾವಾಗ ಮರ ಬೀಳ್ತಾ ಇರೋ ಸೌಂಡ್ ಆಗುತ್ತೆ ಎಲ್ಲ ವಾಹನ ಸವಾರರು ಹಿಂದಕ್ಕೆ ನಿಲ್ಸ್ಕೊತಾರೆ. ಆಗ ಒಂದು ಆಟೋದ ಮೇಲೆ ಮಾತ್ರ ಮರ ಬಿದ್ದಿದೆ. ಬಟ್ ಆ ಆಟೋಗೆ ಆ ಮರದ ತುದಿ ಬಿದ್ದ ಪರಿಣಾಮವಾಗಿ ಅದಕ್ಕೆ ಏನು ಅಷ್ಟೊಂದು ಜಖಮ್ ಆಗಿಲ್ಲ. ಜೊತೆಗೆ ಆಟೋ ಸವಾರ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಉಳಿದಂತೆ ಆ ರಸ್ತೆ ಏನಿದೆ ಸಂಪೂರ್ಣವಾಗಿ ಆ ಮುಂದೆ ಇರುವಂತ ಮರದ ಮನೆ ಮೇಲೆ ಬಿದ್ದ ಪರಿಣಾಮವಾಗಿ ದೊಡ್ಡ ಮರ ಆದ ಕಾರಣಕ್ಕಾಗಿ ಮನೆ ಕೂಡ ಈಗ ಜಖಮ್ ಆಗಿರುವಂತದ್ದು. ಮತ್ತೆ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅದ್ ಪರಿಣಾಮವಾಗಿ ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಈಗಷ್ಟೇ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮರವನ್ನು ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೃಷ್ಟವಶಾತ್ ನೂರಾರು ವಾಹನಗಳು ಈ ರಸ್ತೆಯಲ್ಲಿ ಎನಿ ಟೈಮ್ ಬಿದ್ದಿಯಾಗಿ ಓಡಾಡ್ತವೆ. ಇವತ್ತು ಯಾವುದು ವಾಹನದ ಮೇಲೆ ಈ ಮರಗಳು ಎರಡೂ ಕೂಡ ಬಿದ್ದಿಲ್ಲ ಅನ್ನೋದೇ ಈಗ ಸಂತಸದ ವಿಚಾರ. ಉಳಿದಂತೆ ಈಗ ಸ್ಥಳೀಯರು ಕೂಡ ತೀವ್ರ ಆತಂಕದಲ್ಲಿರುವಂತದ್ದು. ಅವ್ರ ಮನೆ ಮೇಲೂ ಕೂಡ ಏನು ಮರ ಬಿದ್ದ ಪರಿಣಾಮವಾಗಿ ಒಂದು ಮನೆಯ ಪೋರ್ಷನ್ ಸಂಪೂರ್ಣವಾಗಿ ಜಖಮ್ ಕೂಡ ಆಗಿರುವಂತದ್ದು. ಈಗಷ್ಟೇ ಅಧಿಕಾರಿಗಳು ಮತ್ತೆ ಬಿಬಿಎಂಪಿ ಅವರು ಬಂದು ಮರವನ್ನ ಕಟ್ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು. ಕಾವ್ಯ, ಸ್ಥಳೀಯರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾಕಂದ್ರೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ತುಂಬಾ ಹಳೇದಾದ ಮರ ಅಂತ, ಹಾಗಾಗಿ ಕಾವ್ಯ, ಈಗ ಏನು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಕಾಂಪೌಂಡ್ ಒಳಗಡೆ ಇರುವಂತ ಮರ ಇದು. ಹಾಗಾಗಿ ಆ ದೊಡ್ಡ ಮರ ಆಗಿರೋ ಕಾರಣಕ್ಕಾಗಿ ಆ ಮರವನ್ನ ಹಳೆ ಮರ ಅದನ್ನ ತೆರವು ಮಾಡ್ಬೇಕಾಗಿತ್ತಂತ ತೆರವು ಮಾಡ್ಬೇಕಿತ್ತು, ಆದ್ರೆ ಮಾಡಿಲ್ಲ. ಪರಿಣಾಮವಾಗಿ ಆ ಮರ ಪಕ್ಕದಲ್ಲಿ ಆದ್ರೆ ಬೀಳಂತ ಸಂದರ್ಭದಲ್ಲಿ ಮತ್ತೊಂದು ಮರ ಅಡ್ಡ ಇದ್ದ ಕಾರಣಕ್ಕಾಗಿ ಅದು ಮತ್ತೆ ಎರಡೂ ಮರಗಳು ಕೂಡ ಏಕಕಾಲಕ್ಕೆ ರಸ್ತೆಗೆ ಬಿದ್ದಿರುವಂತದ್ದು. ಈಗ ಸ್ಥಳೀಯರಿಗೂ ಕೂಡ ನಿಜಕ್ಕೂ ಇದು ಶಾಕ್ ಆಗಿರುವಂತದ್ದು. ನೀವು ಆ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಆ ಒಂದು ಭಾಗದ ಮನೆ ದೊಡ್ಡ ಮರ ಆಗಿ ಪರಿಣಾಮವಾಗಿ ರಸ್ತೆಯ ಪಕ್ಕದಲ್ಲಿದ್ದಂತ ಮನೆಯ ಮೇಲೆ ಮರ ಬಿದ್ದಿರುವಂತದ್ದು. ಪರಿಣಾಮವಾಗಿ ಆ ಗೋಡೆ ಸಂಪೂರ್ಣವಾಗಿ ಜಖಮ್ ಆಗಿ ಅವ್ರ ಮನೆಗೂ ಕೂಡ ಹಾನಿಯಾಗಿದೆ. ಅದ್ರ ಪಕ್ಕದಲ್ಲಿ ನಿಂತಿದ್ದ ಆಟೋ ಕೂಡ ಈಗ ಜಖಮ್ ಆಗಿದೆ. ಇವತ್ತು ತುಂಬಾ ವಾಹನಗಳು ಓಡಾಡ್ತಾ ಇದ್ವು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ, ದೊಡ್ಡ ಮಟ್ಟದಲ್ಲಿ ಪ್ರಾಣಾಪಾಯ ಸಂಭವಿಸುವಂತ ಸಾಧ್ಯತೆ ಹೆಚ್ಚಾಗಿತ್ತು. ಆದ್ರೆ ಈ ಮರ ಬಿದ್ದಂತ ಸಂದರ್ಭದಲ್ಲಿ ಏನು ಆ ಸೌಂಡ್ ಏನಾಗುತ್ತೆ, ಆ ಸೌಂಡ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳು ಹಿಂದಕ್ಕೆ ಉಳ್ಕೊಂಡ ಪರಿಣಾಮವಾಗಿ ಎರಡೂ ಮರಗಳು ಕೂಡ ಬಿದ್ದಿದ್ರು ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿಲ್ಲ. ಸದ್ಯಕ್ಕೆ ಈಗ ರಸ್ತೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿ ಈಗ ಬಿಬಿಎಂಪಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಉಮೇಶ್ ಡೀಟೇಲ್ಸ್ಗಾಗಿ.